ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್ ಮತ್ತೆ ಫೇಸ್ಬುಕ್ ನಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಲೋಕ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳೆಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಎಲ್ಲ ದಶರಥ ತಾನು ಯೋಚನೆ ಮಾಡಿದ, ಏನಾದರೂ ಮಾಡಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಎಲ್ಲಾ ಪ್ರಜೆಗಳನ್ನ ಕರೆದ. ತನ್ನ ಎಲ್ಲಾ ಪ್ರಜೆಗಳನ್ನ ಕರೆದು, ಜೊತೆಗೆ ತನ್ನೆಲ್ಲ ಏನು ಸಾಮಂತ ರಾಜರೇನಿದ್ದಾರೆ ಅವರನ್ನೆಲ್ಲ ಕರೆದ, ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಮಂತ್ರಾಲೋಚನೆ ಮಾಡಿದ. ಎಲ್ಲರನ್ನ ಸಭೆಯನ್ನ ಉದ್ದೇಶಿಸಿ ತಾನು ಹೇಳಿದ, ನಾನೀಗಾಗಲೇ ಎಷ್ಟೋ ವರ್ಷಗಳಿಂದ ಎಲ್ಲೂ ಕೂಡ ಧರ್ಮಕ್ಕೆ ಲೋಪ ಆಗದ ಹಾಗೆ ಅತ್ಯಂತ ಸುಭಿಕ್ಷವಾಗಿ ರಾಜ್ಯಭಾರವನ್ನು ಮಾಡಿದೆ. ಆದ್ರೆ ನನಗೆ ಈಗ ವಯಸ್ಸಾಗಿದೆ. ಯಾಕೆಂದ್ರೆ ಆ ನನಗೆ ಮನಸ್ಸಿದೆ, ಒಳ್ಳೆ ಇನ್ನು ಮಾಡಬೇಕು ಅನ್ನೋ ಉತ್ಸಾಹ ಇದೆ, ಆದರೆ ದೇಹ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಈ ಏನು ರಾಮಚಂದ್ರನಿಗೆ ನಾನು ರಾಜಕುಮಾರನ ಅಂದ್ರೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಯಾಕೆಂತಂದ್ರೆ ರಾಮ ಅಂತಂದ್ರೆ ಸದ್ಗುಣಗಳ ಕಡಲಾಗಿದ್ದಾನೆ ಅವನು. ಅವನು ಪ್ರತಿಯೊಬ್ಬರು ರಾಮ 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 ಅಂತ ಹೇಳಿ ಅವನನ್ನು ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನನಗೆ ಅನಿಸಿದ್ದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಅಂದ್ರೆ ನಾನು ಮಾಡ್ತೇನೆ ಅಂತಲ್ಲ, ಹೀಗೆ ನನಗೆ ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಆ ಎಲ್ಲಾ ಪ್ರಜೆಗಳನ್ನೇ ಕೇಳ್ತಾ ಇದ್ದಾನೆ. ಅಂತಂದ್ರೆ ಎಂತಹ ರಾಜ! ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಅದು, ಅಂದ್ರೆ ಬರೀ ಎಲ್ಲಾ ಅಧಿಕಾರ ಅವನಲ್ಲೇ ಇದೆ. ಆದ್ರೆ ಹಾಗಂತ ಹೇಳಿ ಅವನು ತನಗೆ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾ ಇಲ್ಲ. ಬದಲಾಗಿ ತನ್ನೆಲ್ಲಾ ಸಾಮಂತರನ್ನ, ಪ್ರಜೆಗಳನ್ನ, ಮಂತ್ರಿಗಳನ್ನ ಎಲ್ಲರ ಸಲಹೆಯನ್ನ ಕೇಳ್ತಾ ಇದ್ದಾನೆ. ಯಾರು? ದಶರಥ. ಅದಕ್ಕೆ ಸರಿಯಾಗಿ ಎಲ್ಲರೂ ಒಂದೇ ಸಾರಿ ಒಕ್ಕೊರಲಾಗಿ ಹೇಳಿ ಅವನ ರಾಜನನ್ನ ಹೊಗಳಿದ್ರಂತೆ. ಬೆಲೆ ಬೆಲೆ ಬಹಳ ಒಳ್ಳೆಯ ನಿರ್ಧಾರಕ್ಕೆ ಬಂದಿದೆ. ಯಾಕೆಂದ್ರೆ ಇಷ್ಟು ದಿವಸ ನಾವು ಕಾಯ್ತಾ ಇದ್ದಿದ್ದೇ ಇದನ್ನು. ಯಾಕೆಂದ್ರೆ ರಾಮನನ್ನ ರಾಜಾರಾಮನನ್ನಾಗಿ ಯಾವಾಗ ನೋಡ್ತೇವೆ, ಆ ಸಿಂಹಾಸನದ ಮೇಲೆ ಯಾವಾಗ ರಾಮನನ್ನ ನೋಡ್ತೇವೆ ಅಂತ ಹೇಳಿ ನಾವು ಒಂದೇ ತುದಿಗಾಲಲ್ಲಿ ನಿಂತವರಾಗಿ ಕಾಯ್ತಾ ಇದ್ವಿ. ಆ ದಿನ ಇವತ್ತು ಬಂದ್ಬಿಡುತ್ತಲ್ವಾ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅಷ್ಟಕ್ಕೆ ಎಲ್ಲಾ ಪ್ರಜೆಗಳು ಹೇಳಿದ್ರಂತೆ, "ಓಯ್ ದಶರಥ, ಸಾಕು ಸಾಕು, ನೀನು ಬೇಗ ಸಿಂಹಾಸನದಿಂದ ಇಳಿದು ನೀನು ರಾಮನಿಗೆ ಪಟ್ಟಾಭಿಷೇಕ ಮಾಡು" ಅಂತ ಹೇಳಿ ಹೇಳೋದನ್ನ ಕೇಳಿ ಪಾಪ ಅವನಿಗೂ ಕೂಡ ಏನು ಬೇಜಾರಾಯ್ತು. ಅಂದ್ರೆ ಏನು ನಾನೇನಾದ್ರೂ ಸರಿಯಾಗಿ ಆ ಆಡಳಿತ ಮಾಡ್ಲಿಲ್ವೇನೋ, ಯಾಕೆಂದ್ರೆ ಆ ಅಂತ ಹೇಳಿ. ಆದ್ರೆ ಆ ಆ ಪ್ರಜೆಗಳು ಹಾಗಲ್ಲ, ನಾವು ರಾಮನನ್ನ ಆದಷ್ಟು ಬೇಗ ರಾಜಾರಾಮನನ್ನಾಗಿ ನೋಡ್ಬೇಕು ಅಂತ ಕಾತುರ. ಯಾಕೆಂದ್ರೆ ಇಷ್ಟು ದಿವಸ ನೀನು ಆ ರಾಜ್ಯಭಾರ ಮಾಡಿದೀಯ, ನೀನು ಧರ್ಮಾತ್ಮನೇ. ಆದ್ರೆ ರಾಮನನ್ನ ಬೇಗ ನಾವು ನೋಡ್ಬೇಕು ಅಂತ ಹೇಳಿ ಎಲ್ಲರೂ ಹೇಳಿ, ಆಯ್ತು ಆದಷ್ಟು ಬೇಗ ರಾಮನಿಗೆ ಆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಪ್ರಜೆಗಳೇ ಹೇಳ್ತಾರೆ. ಯಾಕೆಂದ್ರೆ ಯಾಕೆ ರಾಮನನ್ನ ನಾವು ಕಾಯ್ತಾ ಇದ್ದೀವಿ ಅಂತಂದ್ರೆ, ರಾಮ ಎಲ್ಲಾ ಪ್ರಜೆಗಳಿಂದ ಅಷ್ಟು ತಾನು ಇಷ್ಟ ಆಗಿದ್ದಾನಂತ. ಅಂದ್ರೆ ಅದಕ್ಕೆ ಹೇಳ್ತಾರೆ ಕೆಲವೊಂದು ವಿಷಯಗಳನ್ನ. ಅಂದ್ರೆ ರಾಮ ಹೊರಗಡೆ ಎಲ್ಲ ಯುದ್ಧಕ್ಕೋ ಅಥವಾ ಏನಾದ್ರೂ ಹೋಗಿ ವಾಪಸ್ ಬರುವಾಗ ತಾನು ವಿಜಯಶಾಲಿಯಾಗಿ, ಅಥವಾ ಏನು ಕಪ್ಪ ಕಾಣಿಕೆಯನ್ನ ಸಂಗ್ರಹ ಮಾಡಿ, ಅಥವಾ ಯುದ್ಧವನ್ನು ಗೆದ್ದು ಬರುವಾಗ ಆನೆ ಮೇಲೆ ಕೂತು ಬರ್ತಾ ಇರ್ತಾನಂತೆ. ಬರುವಾಗ ಎಲ್ಲರನ್ನ ಮಾತಾಡಿಸ್ಕೊಂಡು ಬರ್ತಾನಂತೆ. ಅವರು ಬಡವ ಬಲ್ಲಿಗ, ಅವನು ಸಣ್ಣವನು, ಆ ಯಾವ ಭೇದವೂ ಇಲ್ಲ. ಅಂದ್ರೆ ಎಲ್ಲರನ್ನೂ ಮಾತಾಡಿಸ್ತಾ, ಎಲ್ಲ ಹೇಗಪ್ಪ ಇದ್ದೀರಿ ಅಂತ ಹೇಳಿ ಎಲ್ಲರ ಯೋಗಕ್ಷೇಮವನ್ನ ಮಾತಾಡಿಸ್ತಾ ಬರ್ತಾ ಇದ್ದಂತೆ. ಅಂದ್ರೆ ಅವನು ರಾಜನ ಮಗ ಅಂತ ಬದುಕಲಿಲ್ಲಂತೆ, ಜೊತೆಗೆ ನಮ್ಮಲ್ಲೇ ಅವನು ಒಬ್ಬ ಅನ್ನುವ ಹಾಗೆ ರಾಮ ಜನರಲ್ಲಿ ಬೆರೆತು ಹೋಗ್ತಾ ಇದ್ದ. ಅಷ್ಟೆಲ್ಲ ನಾವು ದಿನನಿತ್ಯ ಎಲ್ಲಾ ಪ್ರಜೆಗಳು
ಪ್ರತಿನಿತ್ಯ ಸಂಜೆ ನಾವು ದೇವಸ್ಥಾನದಲ್ಲಿ ಸೇರ್ತೇವೆ. ಯಾಕೆ ಅಂತಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರಲ್ಲಿ. ಯಾಕೆ ಪ್ರಾರ್ಥನೆ ಮಾಡೋದು? ನಮಗಾಗಿ ಅಲ್ಲ, ನಮಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಅಲ್ಲ. ಮತ್ತೆ ನಮ್ಮ ರಾಮಚಂದ್ರನ ಚೆನ್ನಾಗಿಟ್ಟಿರು, ಏಕೆಂದ್ರೆ ರಾಮ ಚೆನ್ನಾಗಿರ್ಬೇಕು ಅಂತ ಹೇಳಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರಿಗೆ. ಹಾಗೆ ಅಷ್ಟು ಅಷ್ಟು ರಾಮ ಅಂತಂದ್ರೆ ನಮಗೆ ಇವತ್ತು ಅಚ್ಚುಮೆಚ್ಚು ಆಗಿಬಿಟ್ಟಿದ್ದಾನೆ ರಾಮ. ಹಂಗಾಗಿ ಆ ನಾವು ಯಾವಾಗ ರಾಮನನ್ನ ರಾಜಾರಾಮನನ್ನಾಗಿ ನೋಡ್ತೀವೋ ಅನ್ನೋ ಒಂದು ಇದರಲ್ಲಿದ್ದೇವೆ. ನೀವು ಆದಷ್ಟು ಬೇಗ ಆ ಪಟ್ಟಾಭಿಷೇಕ ಮಾಡ್ಲಿ ಅಂತ ಹೇಳಿ. ಅದಕ್ಕೆ ಆಯ್ತು, ದಶರಥ ಹೇಳಿದ ಆಯ್ತು, ಹಾಗಾದ್ರೆ ರಾಮನನ್ನ ಕರೀರಿ. ಯಾಕೆಂದ್ರೆ ನಾಳೆ ಒಳ್ಳೆ ಮುಹೂರ್ತ ಇದೆ, ನಾಳೆಯೇ ಮಾಡಿಬಿಡೋಣ ಅಂತಂದ್ರೆ ಇವತ್ತು. ಯಾಕೆಂದ್ರೆ ಒಂದು ಪಟ್ಟಾಭಿಷೇಕ ಮಾಡೋದು ಅಂತಂದ್ರೆ ಅದಕ್ಕೆ ಎಷ್ಟೋ ದಿನದ ಪೂರ್ವ ತಯಾರಿ ಬೇಕಾಗ್ತದೆ. ಪೂರ್ವ ತಯಾರಿ ಬೇಕು, ಅದಕ್ಕೆಲ್ಲ ಬೇಕಾದಂತಹ ವ್ಯವಸ್ಥೆ ಬೇಕಾಗ್ತದೆ. ಆ ಎಲ್ಲಾ ರೀತಿ ವ್ಯವಸ್ಥೆ ಒಂದು ಮದುವೆ ಅಂದ್ರೆ ನಾಳೆನೇ ಮಾಡ್ಬಿಡ್ಲಿಕ್ಕಾಗ್ತದೆ? ಇಲ್ಲ, ಅದಕ್ಕೆಲ್ಲ ಒಂದು ಬಾಂಧವರನ್ನೆಲ್ಲ ಕರಿಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಬೇಕು, ಎಲ್ಲ ಸಮಯ ಬೇಕಾಗ್ತದೆ. ಆದ್ರೆ ದಶರಥ ಹೇಳ್ತಾ ಇದ್ದಾನೆ, ನಾಳೆನೇ ಮಾಡ್ಬಿಡು, ನಾಳೆ ಒಳ್ಳೆ ಮುಹೂರ್ತ ಇದೆ, ನಾಳೆನೇ ಮಾಡಿಬಿಡೋಣ ಅಂತ ಹೇಳಿ. ಅಂದ್ರೆ ಅಷ್ಟು ಬೇಗ, ಅಷ್ಟು ಅರ್ಜೆಂಟ್. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ನಾಳೆ ನಾಡಿದ್ದು ಅನ್ಬಾರ್ದು. ಮತ್ತೆ ಅದು ಯಾಕೆಂದ್ರೆ ವಿಘ್ನಗಳು ಜಾಸ್ತಿ ಒಳ್ಳೆ ಕೆಲಸಕ್ಕೆ. ಅದಕ್ಕೆ ನಾಳೆನೇ ಆಗ್ಲಿ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ತಯಾರಿ ಎಲ್ಲ ತಾನು ಸುಮಂತನಿಗೆ ಹೇಳಿದ. ಸುಮಂತ ಅಂದ್ರೆ ಅವನು ಮಂತ್ರಿ, ತನ್ನ ಬಹಳ ಆಪ್ತ. ಅದಕ್ಕೆ ಸುಮಂತ್ರನೊಂದಿಗೆ ಹೇಳಿದ, ನೋಡು, ಏನಕ್ಕೆ ಬೇಕಾದಂತಹ ಏನು ಪಟ್ಟಾಭಿಷೇಕಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಅಂತಂದ್ರೆ ಎಲ್ಲಾ ಅವತ್ತು ಈ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಪುಣ್ಯ ನದಿಗಳ ನೀರನ್ನು ತರಿಸಿದ್ದಾರಂತೆ. ಹಾ, ಎಲ್ಲ ಬೇಗ ಬೇಗ ಹೋಗಿ ತಗೊಂಡು ಬರ್ಬೇಕು ಎಲ್ಲರೂ. ಮತ್ತೆ ಎಲ್ಲರಿಗೂ ಹೇಳಿಕೆ ಹೋಗ್ಬೇಕು. ಆದ್ರೆ ಎಲ್ಲರಿಗೂ ಹೇಳಿಕೆ ಹೋಯ್ತಂತೆ, ಆದ್ರೆ ಇಬ್ಬರಿಗೆ ಮಾತ್ರ ಹೇಳಿಕೆ ಹೋಗ್ಲಿಲ್ಲಂತೆ. ಯಾರಿಗೆ ಅಂತಂದ್ರೆ ಮಿಥಿಲಾ ಮತ್ತೆ ಕೈಕೇಯಿಯ ದೇಶ. ಎರಡು ದೇಶಗಳನ್ನು ಬಿಟ್ಟು ಎಲ್ಲರಿಗೂ ಹೇಳಿಕೆ ಹೋಯ್ತು, ಹೀಗೆ ನಾಳೆ ರಾಮನ ಪಟ್ಟಾಭಿಷೇಕ ಇದೆ, ಎಲ್ಲರೂ ಬರಬೇಕು ಅಂತ ಹೇಳಿ. ಈ ಕಡೆ ಆದರೂ ರಾಮನನ್ನ ಆಸ್ಥಾನಕ್ಕೆ ಬರಲಿಕ್ಕೆ ಹೇಳು ಅಂತ ಹೇಳಿ ಸುಮಂತನನ್ನ ಕಳಿಸಿಕೊಟ್ಟ. ಸುಮಂತ ರಾಮನನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಆ ಸುಮಂತನಾದ್ರೂ ಹಿಂದೆ ರಾಮನ ಹಿಂದೆ ಕೈ ಜೋಡಿಸಿ ಬರ್ತಾ ಇದ್ದಾನಂತೆ. ಯಾಕೆಂದ್ರೆ ರಾಜ ಆಗವನು ಇನ್ನು. ಮುಂದೆ ಅಂದ್ರೆ ರಾಮ ಅಂದ್ರೆ ಅಷ್ಟು ಭಕ್ತಿ ಎಲ್ಲರಲ್ಲೂ. ಆ ಜೊತೆಗೆ ರಾಮ ಬಂದ, ಸುಮಂತ್ರನೊಂದಿಗೆ ಬಂದವನೇ ತಂದೆಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಂತೆ. ಮಾಡಿ ಆ ಹೋಗಿ ಕೂತ್ಕೊಳ್ಳಲಿಲ್ಲ, ಬದಲಾಗಿ ಆ ತಂದೆಯ ಪಕ್ಕದಲ್ಲಿ ನಿಂತ್ಕೊಂಡ. ಜೊತೆಗೆ ಆಗ ಕೆಲವು ಇದನ್ನ ಹೇಳ್ತಾ ಇದ್ದಾನೆ, ಯಾರು? ದಶರಥ. ನೋಡು, ಪ್ರಜೆಗಳು ಅಂದ್ರೆ ನಾನು ಅಂತ ಹೇಳ್ತಾ ಇಲ್ಲ, ಪ್ರಜೆಗಳು ನಾಳೆ ನಿನಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದರಲ್ಲೂ ನನಗೂ ಕೂಡ. ನಾನು ಮಾತ್ರ ಅಲ್ಲ, ಎಲ್ಲಾ ಪ್ರಜೆಗಳು ಸೇರಿ, ಎಲ್ಲಾ ಮಂತ್ರಿಗಳು, ಸಾಮಂತರು ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದಾರೆ, ನಾಳೆ ಬೆಳಿಗ್ಗೆ ನಿನ್ನ ಪಟ್ಟಾಭಿಷೇಕ ಅಂತ ಹೇಳಿ. ಅದಕ್ಕೆ ಅಷ್ಟೇ ಅಲ್ಲ, ನೀನು ಇಷ್ಟು ದಿವಸ ಹೇಗೋ ಇದ್ದೇ ನಡೀತದೆ, ಆದ್ರೆ ಇನ್ನು ಮುಂದೆ ನೀನು ಯುವರಾಜ. ಯುವರಾಜ ಅಂದ್ರೆ ಏನು? ಮುಂದಿನ ರಾಜ ನೀನೇ. ಆದ್ರೆ ನೀನು ರಾಜನಾದ್ಮೇಲೆ ಹೇಗಿರ್ಬೇಕು ಅಂತ ಅಂದ್ರೆ, ಈಗಾಗ್ಲೇ ನಿನ್ನನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ, ರಾಮನಲ್ಲಿ ದೋಷವೇ ಇಲ್ಲ. ಯಾಕೆಂದ್ರೆ ವಿನಯ ಅಂದ್ರೆ ನಿನ್ನನ್ನ ನೋಡಿ ಕಲಿಬೇಕು. ಆದ್ರೆ ಅಷ್ಟೇ ಸಾಕಾಗಲ್ಲ, ಇನ್ನೂ ವಿನಯತೆ ಬೇಕು. ಇನ್ನು ಯಾಕೆಂದ್ರೆ ರಾಜ ಅಂದ್ರೆ ಹಾಗಿರ್ಬೇಕು ಅವನು ಅಂತ ಹೇಳಿ, ಅಷ್ಟು ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ಬಿಟ್ಟಿರ್ಬೇಕು ನೀನು. ಅಂತಂದ್ರೆ ರಾಜ್ಯ ಪಾಲನೆಯೇ ನಿನ್ನ ಮುಖ್ಯ ಧ್ಯೇಯ ಆಗಿರ್ಬೇಕು. ನಿನ್ನ ಅದು ನಿನ್ನ ಮೊದಲ ಆದ್ಯತೆ ಆಗಿರ್ಬೇಕು ಅಂತ ಹೇಳಿ ಆ ಅವನಿಗೆ ಸ್ವಲ್ಪ ಉಪದೇಶವನ್ನು ಹೇಳಿದ ರಾಮಚಂದ್ರನಿಗೆ. ಅಷ್ಟೇ ಅಲ್ಲ, ನಾಳೆ ಆ, ಆದ್ರೆ ಇಷ್ಟೆಲ್ಲ ರಾಮಚಂದ್ರನಿಗೆ ಹೇಳಿದ. ನೋಡು, ಪ್ರಜೆಗಳೆಲ್ಲ ಸೇರಿ ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ. ಆದ್ರೆ ರಾಮನಿಗೆ ಇಷ್ಟ ಇದೆಯಲ್ಲ ಅಂತ ಕೇಳಲಿಲ್ಲ. ಆ, ರಾಮನಿಗೆ ನಿನಗೆ ಪಟ್ಟಾಭಿಷೇಕ ಮಾಡೋದು ಇಷ್ಟ ಇದೆಯಾ ಅಂತ ಕೇಳಿಲ್ಲ, ಅಥವಾ ನಿನ್ನ ಇಚ್ಛೆ ಏನು, ನಿನ್ನ ನಿರ್ಧಾರ ಏನು ಅಂತ ಹೇಳಿಲ್ಲ. ಅಂದ್ರೆ ಇಲ್ಲಿ ನರಚಿತ್ತ ನಡೀತಾ ಇದೆ, ಹರಿಚಿತ್ತ ಇಲ್ಲ. ಆ ಹರಿಚಿತ್ತಕ್ಕೆ, ಇನ್ನು ನರಚಿತ್ತಕ್ಕೆ ಬಂದದ್ದು ನವನೇಶವೂ ನಡೆಯದು ಅಂತ ಹೇಳಿ. ಆದ್ರೆ ರಾಮ ಆಯ್ತು ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾನೆ. ಅವ್ರು ಏನ್ ಹೇಳ್ತಾರೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇದ್ದಾನೆ ಹೊರತು ರಾಮನ ಇಚ್ಛೆ ಏನೋ ಇದೆ ಅನ್ನೋದನ್ನ ಯಾರೂ ಕೇಳಲಿಲ್ಲ. ಎಲ್ಲಾ ಪ್ರಜೆಗಳು ಇಚ್ಛೆ ಮಾಡಿದ್ರು. ಆ ದಶರಥ ಇಚ್ಛೆ ಮಾಡಿದ, ಅಂದ್ರೆ ನರಚಿತ್ತ. ಆದ್ರೆ ಹರಿಚಿತ್ತ ಬೇರೆನೇ ಇರ್ತದೆ. ಆದ್ರೆ ಹರಿಚಿತ್ತ ಅವನು ಯಾರು ಕೇಳಲಿಲ್ಲ. ಕೊನೆಗೆ ಆಯ್ತು ಅಂತ ಸುಮ್ಮನೆ ರಾಮ ಆಯ್ತು ಅಂದ. ಎಲ್ಲರೂ ವಾಪಸ್ಸು ಮನೆಗೆ ಹೋದರು. ಏನೋ ಆ ಕಾರ್ಯಕ್ರಮ ಏನೋ ಆ ಮುಗಿದು ಎಲ್ಲರೂ ಅವರವರ ಮನೆಗೆ ಸೇರಿಕೊಂಡ್ರು. ಆದ್ರೆ ಪುನಃ ಸುಮಂತ್ರನನ್ನು ಕಳಿಸಿಕೊಟ್ಟ ರಾಮ.
ಏನು ಏನು ಸುಮಂತ್ರನನ್ನ ಕಳಿಸಿಕೊಟ್ಟ ದಶರಥ ರಾಮನನ್ನ ಕರ್ಕೊಂಡು ಬಾ ಅಂತ ಹೇಳಿ ಯಾಕೆ ಆಕೆ ಪುನಃ ರಾಮನಿಗೆ ಇದಾಗ್ತದೆ ಏನು ಯಾಕೆ ನಮ್ಮ ತಂದೆ ಬಹಳ ಚಡ್ಪಡಿಸ್ತಾ ಇದ್ದಾರೆ. ಈಗ ತಾನೇ ಬಂದಿದ್ದೀನಿ ಮತ್ತೆ ನನ್ನನ್ನ ಬರ್ಲಿಕ್ಕೆ ಹೇಳಿದಾರ ಅವ್ರ ಅಂತಃಪುರ ಏಕಾಂತದಲ್ಲಿ. ಅದಕ್ಕೆ ಪುನಃ ರಾಮ ಹೋದ. ಆ ಅದೇ ರೀತಿ ತಾನು ಹೋಗಿ ಆಗ ರಾಮ ಪುನಃ ದಶರಥನನ್ನ ಭೇಟಿ ಮಾಡ್ತಾನೆ. ದಶರಥನನ್ನ ಭೇಟಿ ಮಾಡಿದ ಕೂಡಲೇ ದಶರಥ ಹೇಳ್ತಾ ಇದ್ದಾನೆ, ನೋಡು ರಾಮ, ಸದ್ಯದಲ್ಲೇ ನಾನು ಪ್ರಾಣ ತ್ಯಾಗ ಮಾಡ್ಲಿಕ್ಕಿದ್ದೇನೆ. ಯಾಕೆಂದ್ರೆ ಅದಕ್ಕೆ ಬೇಕಾದಂತಹ ಸೂಚನೆಗಳು ನನಗೆ ಸಿಗ್ತಾ ಇದೆ. ಅಂದ್ರೆ ನನ್ನ ಸಮಯ ಮುಗೀತು. ಹಾಗಾಗಿ ನನ್ನ ಆಸೆ ಏನು ಅಂತಂದ್ರೆ ನಾನು ಪ್ರಾಣ ಬಿಡುವುದರೊಳಗೆ ಏನಾದರೂ ಮಾಡಿ ಏನಾದರೂ ಮಾಡಿ ನಿನಗೆ ರಾಜ್ಯಾಭಿಷೇಕ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು ಅನ್ನೋದು ನನ್ನ ಆಸೆ. ಅಲ್ಲ ಯಾಕಪ್ಪ ಅಂಥದ್ದೇನಿದೆ, ಏನಾದರೂ ಮಾಡಿ ಅನ್ನುವಂಥದ್ದು ಏನಿದೆ. ಅದಕ್ಕೆ ಈಗ ಬಾಯ್ ಬಿಡ್ತಾ ಇದ್ದಾನೆ ಯಾರು ದಶರಥ. ಯಾಕೆಂದ್ರೆ ನಾಳೆನೇ ಯಾಕೆ ಮಾಡ್ಬೇಕು, ಇಷ್ಟು ಅರ್ಜೆಂಟ್ ಆಗಿ ಯಾಕೆ ನಿನಗೆ ಅನಿಸ್ತಾ ಇರ್ಬೋದು, ಇಷ್ಟು ಯಾಕೆ ಯಾವುದೇ ಕಾರ್ಯವನ್ನು ಕೂಡ ಪೂರ್ವ ತಯಾರಿ ಇಲ್ಲದೆ ಮಾಡೋಲ್ಲ ಅಂತದ್ರಲ್ಲಿ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅದಕ್ಕೆ ಆ ಯಾಕೆ ಹೇಳ್ತಾ ಇದ್ದಾನೆ, ನೋಡು, ಒಂದು ಒಳ್ಳೆ ಕೆಲಸ ಮಾಡುವಾಗ ತುಂಬಾ ವಿಘ್ನಗಳು ಬರ್ತದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ ರಾಜನನ್ನಾಗಿ ಮಾಡೋದು ಅಂತಂದ್ರೆ ಅಷ್ಟು ರಾಜಕೀಯ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅಡ್ಡಿಗಾಲು ಹಾಕುವವರು ಬಹಳ ಜನ ಇರ್ತಾರೆ. ಆ ಒಂದು ಸ್ಥಾನದ ಮೇಲೆ ಕಣ್ಣಿಟ್ಟವರು ಬಹಳ ಜನ ಇರ್ತಾರೆ. ಹಾಗಾಗಿ ಆ ಏನು ಪಟ್ಟಾಭಿಷೇಕ ಏನು ಒಂದು ರಾಜನನ್ನ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅದ್ರಲ್ಲೂ ಭರತ ಈ ಭರತ ಕೈಕೇಯಿ ದೇಶಕ್ಕೆ ಹೋಗಿದ್ದ. ನಾವು ಮೊದಲೇ ಕೇಳಿದ್ದೆವು, ನೀವು ಮದುವೆ ಆಗಿದ್ದ ಕೂಡಲೇ ಕೈಕೇಯಿ ದೇಶಕ್ಕೆ ಕರ್ಕೊಂಡು ಹೋಗಿದ್ದ. ಇನ್ನೂ ಬಂದಿಲ್ಲ ಅವ್ನು. ಅದಕ್ಕೆ ಭರತ ಬರುವುದರೊಳಗೆ ಏನಾದ್ರೂ ಮಾಡಿ ಪಟ್ಟಾಭಿಷೇಕ ಮಾಡ್ಬೇಕು. ಯಾಕೆ ಭರತ ಅಷ್ಟು ಕೆಟ್ಟವನ, ಅಷ್ಟು ವಿರೋಧ ಮಾಡ್ತಾನ? ಇಲ್ಲ ಇಲ್ಲ, ಭರತ ನಿಜವಾಗ್ಲೂ ಒಳ್ಳೆಯವನೇ. ಯಾಕೆಂದ್ರೆ ದಶರಥ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಭರತ ಅಂತಂದ್ರೆ ನಿನ್ನ ಮೇಲೆ ಬಹಳ ಭಕ್ತಿ, ರಾತ್ರಿ ಭಕ್ತಿ ಅಂದ್ರೆ ಅಷ್ಟು ಭಕ್ತಿ ಇದೆ. ನೀನು ಹೇಳಿದ ಒಂದು ಮಾತನ್ನು ತೆಗೆದು ಹಾಕುವವನಲ್ಲ, ಅಷ್ಟು ಅವನಿಗೆ ಸ್ವಾಮಿ ನಿಷ್ಠೆ ಇದೆ. ಅವನು ನಿನಗೆ ಪಟ್ಟಾಭಿಷೇಕ ಅಂತಂದ್ರೆ ಅವನಿಗಾಗಷ್ಟು ಸಂತೋಷ ಯಾರಿಗೂ ಇಲ್ಲ. ಆದ್ರೆ ಆದ್ರೆ ಏನ್ ಮಾಡೋದು, ರಾಜಕೀಯ ಅಲ್ವಾ, ಯಾರ ಮನಸ್ಸು ಯಾವಾಗ ಹೇಗೆ ಬದಲಾಗ್ತದೆ ಗೊತ್ತಿಲ್ಲ. ಆ ಹಾಗಾಗಿ ಎಷ್ಟೇ ಅಂದ್ರು ಭರತನು ಕೂಡ ಮನುಷ್ಯನೇ ಅಲ್ವಾ. ಅವನಲ್ಲೂ ಕೂಡ ಆಸೆ ಏನೇನೋ ಇರ್ತದಲ್ಲ, ಹೇಳಕ್ಕಾಗಲ್ಲ ಯಾವಾಗ ಯಾರು ಹೆಂಗೆ ಉಲ್ಟಾ ಹೊಡಿತಾರೆ ಅಂತ. ಅದಕ್ಕೆ ಜೊತೆಗೆ ಅಷ್ಟೇ ಅಲ್ಲ, ತಲೆ ಕೆಡಿಸೋರು ಇರ್ತಾರೆ. ಹಾಗಾಗಿ ಆ ನಮ್ಮ ಹುಷಾರು ನಾವಿರ್ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾನೆ ದಶರಥ. ಹಾಗಾಗಿ ಭರತ ಬರುವುದರೊಳಗೆ ನಾವು ಪಟ್ಟಾಭಿಷೇಕ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, ಆ ಹಾಗಾಗಿ ಎಲ್ಲರಿಗೂ ಹೇಳಿಕೆ ಹೋಗಿತ್ತು. ಆದ್ರೆ ಕೈಕೇಯಿಯ ದೇಶಕ್ಕೆ ಹೇಳಿಕೆ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿ ಭರತ ಇದ್ದಾನೆ. ಇನ್ನು ಮಿಥಿಲಾ ನಗರಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿ ಅದು ಸೀತೆಯ ಊರು. ಅಂದ್ರೆ ಎಲ್ಲ ಸೊಸೆಯಂದಿರ ಊರು ಯಾರು, ಮಿಥಿಲಾ ಪಟ್ಟಣ. ಯಾಕೆಂದ್ರೆ ಅದು ಯಾಕೆ ಹೇಳಿಲ್ಲ ಅಂತಂದ್ರೆ, ಈ ಬರೀ ಕೈಕೇಯಿ ದೇಶಕ್ಕೆ ಮಾತ್ರ ಹೇಳಿಲ್ಲ ಅಂದ್ರೆ ನೋಡಿ ಇವ್ನು ರಾಜ ಕುತಂತ್ರ ಮಾಡಿದಾನೆ ಅಂತಾರೆ. ಅದಕ್ಕೆ ಆ ಅದು ಅದು ಒಂದು ರೀತಿ ರಾಜತಂತ್ರ. ಈಗ ಅವರು ಬಹಳ ಹತ್ತಿರದಾರಲ್ವಾ, ಯಾರು ಮಿಥಿಲಾ ನಗರ. ಅವರಿಗೂ ಹೇಳಿಲ್ಲ ಅಂದ್ರೆ ಅಯ್ಯೋ ಆ ಟೈಮಲ್ಲಿ ಹೇಳಕ್ಕೆ ಆಗ್ಲಿಲ್ಲ, ಬಿಸಿ ಅನ್ಬೋದು. ಅಂದ್ರೆ ಏನೋ ಒಂದು ಸಬೂಬ್ ಹೇಳ್ಬೋದು. ನಿಮಗ್ ಮಾತ್ರ ಅಲ್ಲ, ಅವರಿಗೂ ಹೇಳಲಿಲ್ಲ. ಅಂದ್ರೆ ಅವರು ಕೂಡ ಬಹಳ ಹತ್ತಿರದ ಬೀಗರು, ಹೊಸ ಬೀಗರು. ಇನ್ನು ಹೊಸ ಬೀಗರಿಗೆ ಹೇಳಲಿಲ್ಲ ನಾವು ಅಂತ ಹೇಳ್ಬಿಡ್ಬೋದಲ್ವ. ಅದಕ್ಕೆ ಆ ಮಿಥಿಲಾ ಪಟ್ಟಣಕ್ಕೂ ಹೇಳಲಿಲ್ಲ, ಆ ಇವರಿಗೂ ಹೇಳಲಿಲ್ಲ. ಯಾರಿಗೆ, ಕೈಕೇಯಿ ದೇಶಕ್ಕೂ ಕೂಡ ಹೇಳಲಿಲ್ಲ. ಆದ್ರೆ ನೀನು ರಾಮ, ಯಾಕೆಂದ್ರೆ ನೋಡಿ, ಇವನು ದಶರಥ ಮೊದಲನೇದಾಗಿ ಭರತ ರಾಮನ ದೊಡ್ಡ ಭಕ್ತ. ಆ ಭರತನನ್ನೇ ಬಿಟ್ಟು ರಾಮನ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಅಂದ್ರೆ ದೇವರ ಪೂಜೆ ಹಾಗೆ. ದೇವರಿಗೆ ನಮ್ಗೆ ಯಾರು ಬೇಕು ಅನ್ನೋದು ಮುಖ್ಯ ಅಲ್ಲ, ದೇವರಿಗೆ ಯಾರು ಬೇಕಾಗಿದೆ ಅನ್ನೋದು ಮುಖ್ಯ. ನಾವು ಯಾರ್ಯಾರನ್ನೋ ಬಿಟ್ಟು ನಾವು ಏನೋ ಒಂದು ದೇವ್ರ ಕಾರ್ಯ ಮಾಡ್ತೀವಿ ಅಂದ್ರೆ ದೇವ್ರು ಅದನ್ನ ಒಪ್ಪಲ್ಲ, ಸ್ವೀಕಾರ ಮಾಡಲ್ಲ. ಆಯ್ತಾ. ಇಲ್ಲಿ ನಿಜವಾಗ್ಲೂ ಭರತ ರಾಮನ ಮೇಲೆ ಅಷ್ಟು ಸ್ವಾಮಿ ನಿಷ್ಠೆ ಇಟ್ಟುಕೊಂಡವನು. ಆದ್ರೆ ಅವನು ಇಲ್ಲದಾಗ ಮಾಡ್ಬೇಕು ಅಂತ ಇವನು ಹೊರಟಿದ್ದಾನೆ. ಅದನ್ನ ರಾಮ ಹೆಂಗೆ ಒಪ್ತಾನೆ ಅಲ್ವಾ. ಅದು ಅದರ ರಹಸ್ಯ. ಆದ್ರೆ ಅಂದ್ರೆ ಇಲ್ಲಿ ಅಷ್ಟೇ, ಮತ್ತೆ ಇಲ್ಲಿ ರಾಮನು ನಿನ್ನಿಚ್ಛೆ ಏನು ಅಂತ ಕೇಳ್ತಾ ಇಲ್ಲ. ಬದಲಾಗಿ ಆ ಅವನದ್ದೇ ಇಚ್ಛೆಯನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಹರಿಚಿತ್ತವನ್ನು ಯಾರು ಕೇಳಲಿಕ್ಕೆ ಇಲ್ಲ. ನಾಳೆಗೆ ನೀನು ಎಲ್ಲಾ ತಯಾರಿ ಮಾಡ್ಬೋದು. ಯಾಕೆಂದ್ರೆ ನಿನಗೆ ಪಟ್ಟಾಭಿಷೇಕ, ನೀನು ಕೆಲವು ಯಮ ನಿಯಮಗಳನ್ನ ಪಾಲನೆ ರಥದಲ್ಲಿದ್ದವನಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಹೇಗಿರಬೇಕು ನೀನು ಅನ್ನುವುದನ್ನ ನಮ್ಮ ಕುಲಪುರೋಹಿತರು ವಸಿಷ್ಠರು ನಿಮಗೆ ಹೇಳಿಕೊಡ್ತಾರೆ. ಆಯ್ತಾ. ಅದನ್ನ ನೀನು ಅವರ ಪ್ರಕಾರ ಏನು ಹೇಳ್ತಾರೆ ಹಾಗೆ ನೀನು ಇರಪ್ಪ ನೀನು ಅಂತ ಹೇಳಿ, ನೀನು ಮತ್ತೆ ನಿನ್ನ ಹೆಂಡತಿ ಆ ಇದ್ದು ನೀನು ನಾಳೆಗೆ ತಯಾರಿ ಮಾಡ್ಕೋ ಅಂತ ಹೇಳಿದ. ಆಯ್ತಪ್ಪ ಅಂತ ಹೇಳಿ. ಯಾಕೆಂದ್ರೆ ರಾಮ ಯಾವತ್ತು ಎದುರು ಆಡುವವನಲ್ಲ. ಯಾರು ಏನ್ ಹೇಳ್ತಾರೋ ಅದಕ್ಕೆ ಆಯ್ತು ಆಯ್ತು ಅಷ್ಟೇ. ಆಗಲಿಂದ ರಾಮ ಸುಮ್ನೆ ಆಯ್ತು ಆಯ್ತು ಅಂತ ಇದ್ದಾನೆ ಹೊರತು ಎಲ್ಲೂ ಏನು ಅದಕ್ಕೆ ಅಬ್ಜೆಕ್ಷನ್ ಏನೇ ಹೇಳ್ತಾ ಇಲ್ಲ.
ಸೀದಾ ಅಲ್ಲಿಂದ ತಾಯಿಯ ಮನೆಗೆ ಹೋದ. ಕೌಸಲ್ಯೆಯ ಮನೆಗೆ ಹೋಗಿ ಕೌಸಲ್ಯಗೆ ನಮಸ್ಕಾರ ಮಾಡಿದ. ಕೌಸಲ್ಯಗೆ ನಮಸ್ಕಾರ ಮಾಡಿ ಹೀಗೆ ಹೇಳಿದ, ತಂದೆಯವರು ನನಗೆ ತಂದೆಯಿಂದ ನಾನು ನಿಯೋಜಿಸಲ್ಪಟ್ಟಿದ್ದೆ. ಯಾಕೆಂದ್ರೆ ಈ ರಾಜ್ಯವನ್ನ ರಕ್ಷಣೆ ಮಾಡುವ ಕೆಲಸದಲ್ಲಿ. ಅಂದ್ರೆ ನಾಳೆ ನನಗೆ ಪಟ್ಟಾಭಿಷೇಕ ಆಗಿದೆ ಅಂತ ತಂದೆ ಮತ್ತೆ ಎಲ್ಲಾ ಪ್ರಜೆಗಳು ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ನನ್ನಿಚ್ಛೆ ಅಂತ ಹೇಳ್ತಾ ಇಲ್ಲ. ಅದು ಎಲ್ಲರೂ ನಿರ್ಧಾರ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂತ ಹೇಳಿದ್ಲು. ಕೂಡ್ಲೆ ಕೌಸಲ್ಯ ಹೇಳಿದ್ಲು, ಹೌದಾ, ಬಹಳ ಸಂತೋಷ ಆಯ್ತು. ನಿನ್ನ ಶತ್ರುಗಳು ಇವತ್ತು ಎಲ್ಲ ಸೋತು ಹೋದ್ರು ಮಗ, ಯಾಕೆಂದ್ರೆ ನೀನು ಗೆದ್ದೆ ಅಂತ ಹೇಳಿ ಅವಳು ಕೂಡ ಹಾಗೆ ಹೇಳಿದ್ಲು. ಆಗ ಅಂದ್ರೆ ಅವಳಿಗೂ ಏನೋ ಒಂದು ಡೌಟ್ ಇದೆ. ಅಂದ್ರೆ ರಾಜಕೀಯ ಒಳಗೊಳಗೆ ಏನೇನೋ ಇರ್ತದೆ ಅಂತ ಹೇಳಿ. ಅದಕ್ಕೆ ಅವಳು, ನಿನ್ನ ಶತ್ರುಗಳೆಲ್ಲ ಸೋತರು, ಯಾಕಂದ್ರೆ ರಾಮನಿಗೆ ಯಾರು ಸಹ ಶತ್ರುಗಳಿಲ್ಲ. ಆದ್ರೂ ಅವಳು ಹೇಳ್ತಾ ಇದ್ದಾಳೆ, ನಿನ್ನ ಶತ್ರುಗಳೆಲ್ಲ ಇವತ್ತು ಸೋತು ಹೋದ್ರು, ನೀನು ಗೆದ್ದೆ ಅಂತ ಹೇಳಿ. ಕೂಡ್ಲೆ ಲಕ್ಷ್ಮಣ ಬಂದ. ಲಕ್ಷ್ಮಣ ಬಂದು ಕೂಡ್ಲೆ ಏನಲ್ಲ ಲಕ್ಷ್ಮಣನಿಗೆ ಬರ್ಲಿಕ್ಕೆ ಹೇಳಿದ. ರಾಮನ ಬಳಿ ಪುನಃ ಲಕ್ಷ್ಮಣ ಬಂದ. ಲಕ್ಷ್ಮಣನಿಗೆ ಹೇಳಿದ, ಹೀಗೆ ನಾಳೆ ನನಗೆ ಪಟ್ಟಾಭಿಷೇಕ ಇದೆ ಅಂತ ಹೇಳಿ ಎಲ್ಲಾ ಪ್ರಜೆಗಳು ಮತ್ತೆ ರಾಜ ದಶರಥ ಮಹಾರಾಜರು ಹೇಳಿದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ಆಶ್ಚರ್ಯ. ಹ್ಮ್ ಈಗ ನಾಳೆ ಮದುವೆ ಅಂತಂದ್ರೆ ಯಾರಿಗೆ ಆಶ್ಚರ್ಯ ಆಗಲ್ಲ ಅಲ್ವಾ? ಹಂಗೆ ಅಷ್ಟು ದೊಡ್ಡ ಕಾರ್ಯಕ್ರಮ, ಇಡೀ ದೇಶದ ರಾಜನನ್ನ ಕೂರಿಸುವ ಒಂದು ಕಾರ್ಯಕ್ರಮ, ಅದನ್ನ ಇದ್ದಕ್ಕಿದ್ದಾಗೆ ಕರೆದು ನಾಳೆ ಪಟ್ಟಾಭಿಷೇಕ ಅಂತಂದ್ರೆ ಯಾರಿಗೆ ಆಶ್ಚರ್ಯ ಆಗಲ್ಲ? ಶಾಕ್. ಹಂಗೆ ಆ ಅದು ಅವನಿಗೆ ಅದೇ ಆಗ್ತಾ ಇದೆ ಎಲ್ಲರಿಗೂ. ಅದಕ್ಕೆ ಲಕ್ಷ್ಮಣನಿಗೆ ರಾಮ ಹೇಳಿದ, ನೋಡು ಲಕ್ಷ್ಮಣ, ನನಗೇನು ರಾಜ್ಯದ ಮೇಲೆ ಆಸೆ ಇಲ್ಲಪ್ಪ. ನಾನು ರಾಜ ಆದ್ಮೇಲೆ ನಾನು ನೀನು ಇಬ್ರು ಸೇರಿ ಒಟ್ಟಿಗೆ ರಾಜ್ಯಭಾರ ಮಾಡೋಣ, ಆಯ್ತಾ? ನಾನಿಲ್ಲ ಅಂದಾಗ ನೀನೇ ರಾಜ, ನಾನಿಲ್ಲಾದ್ರೂ ಹೊರಗಡೆ ಹೋದೆ ಅಂದ್ರೆ ನೀನೇ ಈ ದೇಶದ ರಾಜ ಅಂತ ಹೇಳಿ ಲಕ್ಷ್ಮಣನಿಗೆ. ಏಕೆಂದ್ರೆ ನೀನು ಇಲ್ಲದೆ ಅಥವಾ ನಿನಗೆ ಸಿಗದೇ ಇರುವುದು, ನಿನಗೆ ಬೇಡ ಬೇಡ ಆಗಿರೋದು ಯಾವುದು ನನಗೆ ಬೇಡಪ್ಪ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳಿದ. ಅದಕ್ಕೆ ಲಕ್ಷ್ಮಣನು ಕೂಡ ಬಹಳ ಖುಷಿ ಆಯ್ತು. ಅಣ್ಣ, ನಾನು ಕಾಯ್ತಾ ಇದ್ದೆ ನೀನು ಯಾವಾಗ ಆ ಸಿಂಹಾಸನದ ಮೇಲೆ ಕೂರ್ತೀಯ ಅಂತ. ಆ ದಿನಕ್ಕಾಗಿ ನಾನು ಹಂಬಲಿಸ್ತಾ ಇದ್ದೆ ಅಂತ ಹೇಳಿ ಲಕ್ಷ್ಮಣ ಬಹಳ ಸಂತೋಷ ಪಟ್ಟ. ಕೊನೆಗೆ ಸೀದಾ ಸೀತೆ ಏನು ತನ್ನ ಅಂತಃಪುರಕ್ಕೆ ಬಂದ. ಸೀತೆಗೆ ಬಂದು ಹೇಳಿದ, ಹೀಗೆ ನಾಳೆ ನನಗೆ ಪಟ್ಟಾಭಿಷೇಕ ಅಂತ ಹೇಳಿ ಕಾರ್ಯಕ್ರಮ ಎಲ್ಲರೂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತಿನಿಂದ ನಾವು ರಥಸ್ಥರಾಗಬೇಕು ಅಂತ ಹೇಳಿ ತಂದೆ ಆದೇಶ ಮಾಡಿದ್ದಾರೆ. ಕೂಡಲೇ ವಸಿಷ್ಠರು ಬಂದ್ರು. ಬಂದು ಕೂಡ್ಲೇನೆ ಓಡಿ ಹೋದ. ಅಂದ್ರೆ ದೊಡ್ಡವರು ಅಂದ್ರೆ ಅಷ್ಟು ಗೌರವ. ಓಡಿ ಹೋಗಿ ಅವರನ್ನ ರಥದಿಂದ ಇಳಿಸಿ ಅವರನ್ನ ಕರ್ಕೊಂಡು ಬಂದ. ರಾಮ ಕರ್ಕೊಂಡು ಬಂದು ಎಲ್ಲಾ ವಸಿಷ್ಠರ ಬಳಿ ಕೇಳಿದಂತೆ, ಸ್ವಾಮಿ ನಾಳೆ ಹೀಗೆ ಏನೇನು ನಾನು ಆ ಏನು ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದಕ್ಕೆ ಎಲ್ಲ ಅವ್ರು ಹೇಳಿದ್ರು, ನೋಡಪ್ಪ, ನಾಳೆ ನೀನು ಇವತ್ತೆಲ್ಲ ಉಪವಾಸ ಇರು, ರಾತ್ರಿ ಎಲ್ಲ ನೀವೇನು ನಿದ್ದೆ ಮಾಡೋ ಹಾಗಿಲ್ಲ, ಜಾಗರಣೆ ಧ್ಯಾನಾಸಕ್ತನಾಗು, ಆಯ್ತಾ? ಆಮೇಲೆ ದರ್ಬೆ ಚಾಪೆ ಹಾಕೊಂಡು ಅದ್ರ ಮೇಲೆ ಇವತ್ತು ನೀವು ಇನ್ನು ಅಂತಃಪುರದಲ್ಲಿ ಇರುವಂತ ದೇವಸ್ಥಾನ ಏನಿರ್ತದೆ ಅಲ್ಲಿ ಕುತ್ಕೊಂಡು ರಾತ್ರಿ ಪೂರ್ತಿ ನೀನು ಜಾಗರಣೆ ಧ್ಯಾನಾಸಕ್ತನಾಗು ಅಂತ ಹೇಳಿ ಹೇಳಿಕೊಟ್ಟು ಹೋದ್ರು. ಆ ಕೂಡ್ಲೆ ರಾತ್ರಿ ಅಂದ್ರೆ ಇವತ್ತು ಈಗಾಗಲೇ ಸಂಜೆ ಆಗಿದೆ. ರಾತ್ರಿ ಎಲ್ಲ ಇಡೀ ಅಯೋಧ್ಯೆಗೆ ತಯಾರಿ ಮಾಡ್ಕೊಳ್ತಾ ಇದೆ ಅಂತ. ಯಾಕೆಂದ್ರೆ ನಾಳೆ ಬೆಳಕರೆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯ ಉದಯ ಆದ ಕೂಡ್ಲೇನೆ ಎಲ್ಲ ತಯಾರಿ. ಅದಕ್ಕೆ ಬೇಕಾದಂತಹ ತಯಾರಿ ನಡೀತಾ ಇದೆ. ಎಲ್ಲ ಇಡೀ ಅಯೋಧ್ಯೆ ಪಟ್ಟಣವೇ ಸಿಂಗರಿಸಲ್ಪಡ್ತಾ ಇದೆ. ಎಲ್ಲ ಹೂವು, ತೋರಣ ಎಲ್ಲ ಕಟ್ತಾ ಇದ್ದಾರೆ, ಬಾಳೆಕಂಬ ಕಟ್ತಾ ಇದ್ದಾರೆ, ಚಪ್ರ ಹಾಕ್ತಾ ಇದ್ದಾರೆ. ಅಡಿಗೆ ಮಾಡೋರು ಅಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲರೂ, ಅದರಲ್ಲೂ ಸಣ್ಣ ಸಣ್ಣ ಹುಡುಗರು, ಮಕ್ಕಳು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಂದ್ರೆ ಅಷ್ಟು ಉತ್ಸಾಹದಿಂದ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ರು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ. ಯಾಕೆಂದ್ರೆ ರಾಮನ ಪಟ್ಟಾಭಿಷೇಕ ಅಂತ ಹೇಳಿ ಇಡೀ ರಾತ್ರಿ ಎಲ್ಲ ಯಾರೂ ನಿದ್ದೆ ಮಾಡಿಲ್ಲ. ಇಡೀ ಅಯೋಧ್ಯೆಗೆ ಸಿಂಗರಿಸಲ್ಪಡ್ತಾ ಇದೆ. ಆ ಮಕ್ಕಳು ಕೂಡ ಆ ಏನಂತಂದ್ರೆ ಆ ಅವ್ರವ್ರೇ ನಾಟಕ ಮಾಡಿದ್ದಾರಂತೆ. ಅಂದ್ರೆ ಎಲ್ಲ ಯಾರೋ ಒಬ್ಬನಿಗೆ ರಾಮನ್ ಪಾತ್ರ ಹಾಕಿ, ಈ ಮಕ್ಕಳೆಲ್ಲ ಆಟ ಆಡ್ತಾವ ನೋಡ್ರಿ. ಸಣ್ಣ ಮಕ್ಳು ಹಂಗೆ ಆ ಅವನಿಗೆ ಪಟ್ಟಾಭಿಷೇಕ ಮಾಡೋ ತರ ಈ ತರ ಎಲ್ಲ ಸೇರಿ ರಾತ್ರಿ ಎಲ್ಲ ಆಟ ಆಡಿದಾರಂತೆ. ಅದೇ ರೀತಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸೋ ರೀತಿ ಹೀಗೆ. ಅಂದ್ರೆ ಮಕ್ಕಳಿಗೂ ಕೂಡ ಅಷ್ಟು ಸಂತೋಷ ಆಗಿದೆ. ಹಂಗಾಗಿ ಆದ್ರೆ ಹೀಗೆ ಎಲ್ಲ ಇಡೀ ಅಯೋಧ್ಯೆ ತಾನು ತಯಾರಿ ಮಾಡ್ಕೊಳ್ತಾ ಇದೆ. ರಾತ್ರಿ ಎಲ್ಲ ಕಳೀತಾ ಇದೆ. ಇನ್ನೇನು 4 ಗಂಟೆ ಸಮಯ, 4-4:30 ಸಮಯ. ಆಗ ಈ ಕೌಸಲ್ಯ ಏನ್ ಮಾಡ್ತಾ ಇದ್ದಾಳೆ, ಆ ಎಲ್ಲ ದಾನ ಧರ್ಮ ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಬೆಳಕರೆದ್ರೆ ನನ್ನ ಮಗ ರಾಜ ಆಗ್ತಾ ಇದ್ದಾನೆ, ನಾನು ರಾಜ ಮಾತೆ ಆಗ್ತಾ ಇದ್ದೀನಿ. ಹಂಗಾಗಿ ಆ ಖುಷಿ ಸಂತೋಷಕ್ಕೆ ಎಲ್ಲರನ್ನೂ ಕರೆದು ಸೇವಕರನ್ನೆಲ್ಲ ಕರೆದು ತಾನು ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾಳೆ. ಜೊತೆಗೆ ಆ ಅದೇ ಸಮಯದಲ್ಲಿ
ಆ ಈ ಅದರ ಎದುರುಗಡೆ ಇದ್ದಂತಹ ಒಂದು ಕೈಕೇಯಿಯ ಆ ಏನು ಮಾ ಅರಮನೆಯಲ್ಲಿ ಮೇಲಿನಿಂದ ಒಬ್ಬ ಮುದುಕಿ, ಯಾರು ಅವಳೇ ಮಂತರಿ. ಅವಳು ನೋಡ್ತಾ ಇದ್ದಾಳೆ, ಏನಿಗೆ ಎಲ್ಲಾ ಕಡೆ ತಯಾರಿ ಮಾಡ್ತಾ ಇದ್ದಾರೆ, ಎಲ್ಲ ಸಿಂಗರಿಸಲ್ಪಡ್ತಾ ಇದೆ. ಅದರಲ್ಲೂ ಅವಳ ಕಣ್ಣು ಹೋಗಿದ್ದೆ ಈ ಕೌಸಲ್ಯ ಮನೆ. ಕೌಸಲ್ಯ ಮನೆಗೆ ಹೋದು ನೋಡ್ತಾ ಇದ್ದಾಳೆ, ಅಲ್ಲಿ ಕೌಸಲ್ಯ ಏನು ಬಹಳ ಖುಷಿಯಾಗಿ ಎಲ್ಲಾ ಕಡೆ ದಾನ ಧರ್ಮ ಮಾಡ್ತಾ ಇದ್ದಾಳೆ. ಅದನ್ನ ನೋಡಿ ಇವಳು ಅಲ್ಲೆಲ್ಲ ಸೇವಕಿಯರು ಇರ್ತಾರಲ್ಲ ಕರೆದ್ಲು. ಅಂದ್ರೆ ಇವ್ರಿಗೆ ಗೊತ್ತಿಲ್ಲ, ಇನ್ನು ವಿಷಯನೇ ಗೊತ್ತಿಲ್ಲ, ಯಾಕಂದ್ರೆ ಬಿಟ್ಟಿಲ್ಲ, ಗೊತ್ತು ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಹೋಗಬಾರದು ಅಲ್ಲಿ, ಬೆಳಗ್ಗೆ ನಡೆದ ಮೇಲೆ ಗೊತ್ತಾಗ್ಬೇಕು ಅಂತ ಹೇಳಿ. ಆದ್ರೆ ಏನೋ ಮಾಡಿ ಅವಳ ಕಣ್ಣಿಗೆ ಬಿದ್ದ್ಬಿಡ್ತು. ಕೂಡ್ಲೆ ಕರೆದ್ರು, ಅಲ್ಲಿ ಯಾವುದೋ ಒಬ್ಬ ಸೇವಕಿಯನ್ನ ಕರೆದು ಕೇಳಿದ್ಲು. ಆವಾಗ ಅವಳು ಹೇಳಿದ್ಲು, ಅದು ನಿನಗೆ ಗೊತ್ತಿಲ್ವಾ? ಇಡೀ ಅಯೋಧ್ಯೆನೇ ಗೊತ್ತಾಗ್ತಾ ಇದೆ, ನಾಳೆ ಬೆಳಕರಿದ್ರೆ ರಾಮನಿಗೆ ಪಟ್ಟಾಭಿಷೇಕ. ಅಂದು ಕೂಡ್ಲೆ ಅವಳಿಗೆ ಒಂದ್ ರೀತಿ ಈ ಹಾವು ಕಂಡ್ರೆ ಒಂದೇ ಸರಿ ಬೆಚ್ಚಿ ಬೀಳ್ತೀವಲ್ಲ, ಹಂಗೆ ಬೆಚ್ಚಿ ಬಿದ್ದು ಬಿಟ್ಲಂತೆ. ಏನಿದು ಅನಾಹುತ, ಕೆಟ್ಟೋಯ್ತು ಕೆಲಸ. ಯಾಕೆಂದ್ರೆ ಇಷ್ಟು ದಿನ ನಾನು ಏನಕ್ಕೆ ಕಾದು ಕೂತಿದ್ನೋ, ಯಾಕಂದ್ರೆ ಅವಳು ಇಷ್ಟು ದಿನ ಆ ಕೈಕೇಯಿ ಜೊತೆಗೆ ಕೈಕೇಯಿ ದೇಶದಿಂದಲೇ ಬಂದಿರ್ತಾಳ ಅವಳು ಸೇವಕಿ. ಇಷ್ಟು ದಿನ ನಾನು ಬಂದಿದ್ದೆ ಭರತನನ್ನ ಇನ್ನು ಭರತನಿಗೆ ಸಿಂಹಾಸನ ಕೊಡಬೇಕು, ಕೂರಿಸ್ಬೇಕು ನಾನು ಅಂತ ಹೇಳಿ ಅವಳ ಜೊತೆಗೆ. ಆದ್ರೆ ಯಾವಾಗ ವಿಷಯ ಗೊತ್ತಾಯ್ತು, ಆಗ ಅವಳು ಆ ಸೇವಕಿ ಹೇಳಿದ್ಲು, ಏನಪ್ಪಾ ಇದು ಇಡೀ ಅಯೋಧ್ಯೆಗೆ ಗೊತ್ತಿದೆ, ಈ ಮುದುಕಿ ಇನ್ನೂ ಗೊತ್ತಿಲ್ಲ ಅಂತಲ್ಲಪ್ಪ ಅಂತ ಹೇಳಿ ಅವಳು ಇರೋ ವಿಷಯ ಹೇಳ್ಬಿಟ್ಲು. ಕೂಡ್ಲೆ ಅವಳಿಗೆ ಅಷ್ಟು ಓಡಿ ಓಡಿ ಹೋದ್ಲಂತೆ. ಅವ್ಳು ಮೊದಲೇ ಕೈ ಕಾಲು ಸರಿ ಇಲ್ಲ, ಹೆಣ್ಣು ಮುದುಕಿ ಆಗಿದ್ದಾಳೆ. ಹೋದ್ಲು. ಈ ಕೈಕೇಯಿ ಎಲ್ಲ ರಾತ್ರಿ ಅಲ್ವಾ, ಬೆಳಗಿನ ಜಾವ ಕೈಕೇಯಿ ಒಳ್ಳೆ ಬೆಚ್ಚಿ ಮಲ್ಕೊಂಡಿದ್ಲಂತೆ. ಹೋಗಿ ಆ ರಗ್ಗ ಎತ್ತಿ ಬಿಸಾಕಿದ್ಲಂತೆ. ಬಿಸಾಕಿ ಕಾಲ್ ಹಿಡ್ದು ಎಳದ್ಲಂತೆ. ಹೇಳು, ನಿನಗೆ ಏನಾಗಿದೆ? ಇಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ, ನೀನು ಬಿದ್ಕೊಂಡಿದೆಯಲ್ಲ, ಗೊತ್ತಾಗಲ್ಲ ನಿನಗೆ ಅಂತ ಹೇಳಿ ಪಾಪ ಅವಳಿಗೆ ಮಲಗಿದವ್ರನ್ನ ಒಂದೇ ಸರಿ ಎದ್ದ ಹಂಗೆ ಜೋರು ಮಾಡಿದ್ರೆ ಏನ್ ಗೊತ್ತಾಗಲಿ. ಒಂದೇ ಸಾರಿ ಎದ್ದು, ಅಲ್ಲ ಮಾಡಿ ಚೆನ್ನಾಗಿದ್ದೆಲ್ಲ, ನಿನಗೆ ಏನಾಯ್ತು ಅಂದ್ರೆ ಅವಳು ನಿಜವಾಗ್ಲೂ ಸೇವಕಿ. ಆದ್ರೆ ಅವಳು ಅವಳ ಮೇಲೆ ಹೊಡೆತಿ ಹಾಗೆ ಅವಳು ಮಾಡ್ತಾ ಇದ್ಲು, ಅವ್ಳು ಕಂಟ್ರೋಲ್ ಇಟ್ಕೊಂಡಿದ್ಲು, ಯಾರೋ ಮಂತಾರೆ. ಅದಕ್ಕೆ ಎಲ್ಲ ಕೆಟ್ಟೋದು, ಕೆಲಸ ಎಲ್ಲ ಕೆಟ್ಟೋದು. ಇಷ್ಟು ದಿನ ಏನ್ ಆಗಬಾರ್ದು ಅಂತ ನಾನು ಅನ್ಕೊಂಡಿದ್ನೋ ಅದು ನಡೀತಾ ಇದೆ ಅಂತ ಹೇಳಿ ಅವಳು ಏನು ಕೂರ್ತಾ ಇಲ್ಲ, ನಿಂತಾ ಇಲ್ಲ. ಆ ಏನೋ ದೊಡ್ಡ ಅನಾಹುತ ಆಗಿದೆ ಅನ್ನೋ ಹಾಗೆ ಏನು ಮಂತಾರೆ ಒದ್ದಾಡ್ತಾ ಇದ್ದಾಳಂತ, ಆ ಕಡೆ ಈ ಕಡೆ. ಹೇಳಿ ಹೇಳು, ಏನೋ ಎಲ್ಲ ಕೆಲಸ ಕೆಟ್ಟ ಹೋಗ್ಬಿಡ್ತು ಅಂತ. ಆಗ ಕೈಕಿ ಹೇಳ್ತಾಳೆ, ಅಲ್ಲ ಏನಾಗ್ತದೆ ಈಗ, ನೀವ್ ಏನಾದ್ರು ಹೇಳಿದ್ರೆ ತಾನೇ ನನಗೆ ಗೊತ್ತಾಗುತ್ತೆ. ನೀವ್ ಬರೀ ಹಿಂಗೆ ಗೊಣಗ್ತಾ ಇದ್ರೆ ನನಗೆ ಹೆಂಗೆ ಗೊತ್ತಾಗಲಿ. ಅದಕ್ಕೆ ಹೇಳ್ತಾ ಇದ್ದಾಳೆ, ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ರೆ ರಾಮನಿಗೆ ಪಟ್ಟಾಭಿಷೇಕ ಅಂತ. ಅಂದ ಕೂಡ್ಲೆ ಕೈಕೇಯಿಗೆ ಬಹಳ ಖುಷಿಯಾಗುತ್ತೆ. ಎಂತ ಸಿಹಿ ಸುದ್ದಿ ಹೇಳಿದೆ ನೀನು. ಯಾಕೆಂದ್ರೆ ಹ್ಮ್ ಆ ಇಷ್ಟು ಬೆಳಗ್ಗೆ ನೀನು ಎಬ್ಸಿ ನನಗೆ ಇಷ್ಟು ಸಿಹಿ ಸುದ್ದಿ ಹೇಳಿದಿಲ್ಲ ಅಂತ ಹೇಳಿ ಆ ಕೊರಳಲ್ಲಿರೋ ಒಂದು ಕಂಠಿ ಹಾರ ಅದನ್ನೇ ತೆಗೆದು ಕೊಟ್ಟು ಬಿಡ್ಲ. ಆ ಅದನ್ನು ತೆಗ್ದು ಬಿಸಾಕಿರ್ಲಂತೆ. ಏನು ಹೇಳ್ಬೇಕು ನಿನ್ಗೆ? ಆ ಎಲ್ಲ ಇಲ್ಲಿ ಹತ್ತಿ ಉರಿತಾ ಇದೆ, ನೀನ್ ನನಗೆ ಬಹುಮಾನ ಕೊಡ್ತಾ ಇದೀಯಲ್ಲ, ಅಲ್ಲ ಏನಾಯ್ತು ನಿನ್ಗೆ ಅಂತ ಹೇಳಿ ಕೈಕೇಯಿ ಕೇಳ್ತಾ ಇದ್ದಾಳೆ. ಅಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಈಗ ಯಾವುದನ್ನ ಒಪ್ಕೋಬೇಕು, ಯಾವುದಕ್ಕೆ ಸಂಭ್ರಮಿಸ್ಬೇಕು, ಯಾವುದನ್ನ ಮಾಡ್ಬೇಕನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲಲ್ಲ ನಿನಗೆ. ಯಾಕೆಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಅಂತಂದ್ರೆ ಅದಕ್ಕೆ ನೀನು ಇದನ್ನು ಕೂಡ ಏನೋ ಬಹುಮಾನ ಕೊಡ್ತಾ ಇದೀಯಲ್ಲ. ಆ? ಅಂತ ಹೇಳಿದ್ರೆ, ಯಾಕೆ ನಿನ್ನ ಮಗನನ್ನ ಏನು ರಾಜನನ್ನಾಗಿ ಮಾಡಬೇಕು ಅನ್ನೋ ಆಸೆ ಇಲ್ವ ನಿನಗೆ ಅಂತ ಹೇಳಿದ್ರೆ, ಅದಕ್ಕೆ ಕೈಕೇಯಿ ಹೇಳ್ತಾಳೆ, ನೋಡು, ರಾಮ ಬೇರೆ ಅಲ್ಲ, ನನಗೆಲ್ಲ ಏನು ಭರತ ಬೇರೆ ಅಲ್ಲ. ಯಾಕೆಂದ್ರೆ ನಿನಗೆ ಭರತನ ಅಂತಂದ್ರೆ ನಾನು ಒಂದು ಕೈ ರಾಮ ಅಂತಾನೆ ಹೇಳ್ತೇನೆ. ಯಾಕೆಂದ್ರೆ ರಾಮ ಅಂದ್ರೆ ನನಗೆ ಅಷ್ಟು ಇಷ್ಟ. ಆ ಸ್ಥಾನದಲ್ಲಿ ನನ್ನ ಮಗ ಭರತ ಕೂತ್ರೆ ನನಗೆ ಎಷ್ಟು ಸಂತೋಷ ಆಗ್ತದೋ ಅದಕ್ಕಿಂತ ಜಾಸ್ತಿ ಸಂತೋಷ ಆ ಸ್ಥಾನದಲ್ಲಿ ರಾಮ ಕುಂತ್ರೆ ನನಗಾಗ್ತದೆ ಅಂತ ಹೇಳಿ ಕೈಕೇಯಿ ಹೇಳಿದ್ಲು. ಅಯ್ಯೋ, ಅದಕ್ಕೆ ಮಂತರ ಹೇಳ್ತಾ ಇದ್ದಾಳೆ, ಅಯ್ಯೋ ನಿನ್ನ ತಲೆ ಬುದ್ಧಿಗೆ ಏನು ಹೇಳಿ, ನೀನ್ ಇನ್ನೂ ಭ್ರಮೆಯಲ್ಲಿದ್ದೀಯಾ. ರಾಮ ನೀನು ತಿಳ್ಕೊಂಡಂಗಿಲ್ಲ, ಅವನಿಗೆ ಗೊತ್ತಿದೆ. ಯಾಕೆಂದ್ರೆ ಇಷ್ಟೆಲ್ಲ ನಡೀತಾ ಇರೋದು ಯಾಕೆ ಗೊತ್ತಾ? ನಿ- ಯಾಕೆಂದ್ರೆ ರಾಮನಿಗೆ ಪ್ರತಿಸ್ಪರ್ಧಿ ಅಂತ ಏನಾದ್ರೂ ಇದ್ರೆ ಅದು ಭರತ ಮಾತ್ರ. ಯಾಕೆಂದ್ರೆ ಲಕ್ಷ್ಮಣ ಯಾವಾಗ್ಲೂ ರಾಮನ ಪಕ್ಕದಲ್ಲೇ ಇರೋದು. ಅವನೇನು ಅದಕ್ಕೆ ಏನು ತಕರಾರು ಮಾಡಲು. ಇನ್ನು ಶತ್ರುಘ್ನ ಅವನು ಯಾವತ್ತೂ ಭರತನ ಜೊತೆಗಿಲ್ಲ, ಅವನೇನು ರಾಮನಿಗೆ ಬಂದ ಏನು ತಕರಾರು ಮಾಡಲ್ಲ. ಆದ್ರೆ ಪ್ರತಿಸ್ಪರ್ಧಿ ಅಂದ್ರೆ ಯಾರು? ಅದು ಭರತ ಮಾತ್ರ. ಅದರಲ್ಲೂ ಆ ಭರತ ಈಗ ರಾಜ್ಯದಲ್ಲಿ ಇಲ್ಲ ಅನ್ನುವ ಕಾರಣವನ್ನ ತಿಳಿದು ಅದಕ್ಕೂ ನಿನಗೂ ಒಂದು ಮಾತು ಹೇಳಿ. ಯಾಕೆಂದ್ರೆ ಏನಾದ್ರೂ ರಾಜ ನಿನಗೆ ಹೇಳ್ತಾ ಇದ್ದ, ಆದ್ರೆ ಇವತ್ತು ರಾಜ ಕೂಡ ನಿನಗೆ ಒಂದು ಮಾತು ಹೇಳಿಲ್ಲ. ಅಂದ್ರೆ ಇದೆಲ್ಲ ನಡೀತಾ ಇರೋದು ಯಾಕೆ ಅಂತಂದ್ರೆ ಕುತಂತ್ರ. ಏನಾದ್ರೂ ಮಾಡಿ ಏನು ಭರತನಿಗೆ ಪಟ್ಟಾಭಿಷೇಕ ಸಿಗಬಾರದು,
ನಿನಗೆ ತಿಳಿಯದ ಹಾಗೆ ಮೋಸದಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಕುತಂತ್ರ ನಡೀತಾ ಇದೆ. ಅಯ್ಯೋ ಆದ್ರೆ ನಿನಗೆ ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವಳು ತಲೆ ಹಣೆ ಹಣೆ ಚುಚ್ಕೊಂತ ಇದ್ದ. ಯಾಕೆಂದ್ರೆ ನೀ ಒಂದು ವೇಳೆ ರಾಮ ಏನೋ ಆಸ್ಥಾನ ಏನೋ ರಾಜ ಆದ ಅಂದ ಕೂಡಲೇ ಅವನು ಮಾಡುವ ಮೊದಲ ಕೆಲಸ ಯಾವುದು ಗೊತ್ತು? ಯಾಕೆಂದ್ರೆ ಯಾವುದೇ ರಾಜ ಆದ್ರೂ ಅಷ್ಟೇ ತನ್ನ ಪ್ರತಿಸ್ಪರ್ಧಿಗಳೇನಿದ್ದಾರೆ, ಶತ್ರುಗಳೇನಿದ್ದಾರೆ, ಅವರನ್ನೆಲ್ಲ ಮುಗಿಸಿಬಿಡ್ತಾರೆ. ರಾಮ ಪಟ್ಟಾಭಿಷೇಕ ಕೂತ ಅಂದ ಕೂಡಲೇ ಮೊದಲು ಮಾಡೋ ಕೆಲಸ ಏನು ಗೊತ್ತಾ? ಭರತನನ್ನ ಮುಗಿಸಿ ಬಿಡ್ತಾನೆ. ಆ ನಿನ್ನ ಕಣ್ಮುಂದೆ ನಿನ್ನ ಮಗನನ್ನ ನಾಶ ನೀನೇ ನೋಡ್ಬೇಕಾಗ್ತದೆ. ಆಗ ಕೈಕೆ ಹೇಳ್ತಾಳೆ, ಛೇ ಛೇ ಛೇ, ನೀನು ಬೇರೆ ವಿಷಯದಲ್ಲಿ ಹೇಳ್ಬೋದು, ಆದ್ರೆ ರಾಮನ ವಿಷಯದಲ್ಲಿ ಹಂಗಲ್ಲ. ರಾಮ ಯಾವತ್ತು ಹಾಗೆ ಮಾಡುವವನಲ್ಲ. ಅಂತ ಹೇಳಿ ಕೈಕೇಯಿ ಹೇಳ್ತಾರೆ. ಆದ್ರೆ ಆ ಹೇಳಿದೆ ಏನು, ಆಗ ಎಷ್ಟು ಹೇಳಿದ್ರು ಕೈಕೇಯಿಗೆ ತಲೆ ಬರ್ತಾ ಇಲ್ಲ. ಆದ್ರೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಆ ಗಂಡಸರ ಬಗ್ಗೆ ಎಷ್ಟು ಹೇಳಿದ್ರು ಅವರಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ್ರೆ ಅವಳಿಗೆ ಇದಾಗ್ತದೆ. ಅದಕ್ಕೆ ಅವಳು ಸ್ವಲ್ಪ ಹೀಗೆ ಯಾಕೋ ಇದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಟರ್ನ್ ಆಗಿ ಏನು ಅಂದ್ರೆ, ನೋಡು ನೀನು ಈಗ ರಾಜ ಏನು ಆ, ರಾಣಿ ಈಗ ನಿನ್ನನ್ನ ಎಲ್ಲಿಯವರೆಗೆ ರಾಣಿ ರಾಣಿ ಅಂತಾರೆ ಗೊತ್ತು? ಈ ರಾಜ ಹಣ್ಣು ಮುದುಕ ಆಗಿದ್ದಾನೆ, ಅವನು ಸಾಯುವವರೆಗೆ ನೀನು ರಾಣಿ. ಆಮೇಲೆ ಆ ಕೌಸಲ್ಯ ಕೌಸಲ್ಯನಿದ್ದಾಳೆ, ಅವಳು ಈಗೂ ರಾಣಿ, ಆಮೇಲೂ ಕೂಡ ರಾಜಮಾತೆ. ಯಾಕೆಂದ್ರೆ ರಾಜನ ತಾಯಿ ಅಲ್ವಾ, ಅವಳು ರಾಜಮಾತೆಯಾಗಿ ಮೆರಿತಾ ಇರ್ತಾಳೆ. ನೀನು ಜೊತೆಗೆ ಆಮೇಲೆ ರಾಮ ಆದ್ಮೇಲೆ ಯಾರು? ರಾಮನ ಮಕ್ಕಳು, ಅವನ ಮಕ್ಕಳು ಅಂದ್ರೆ ಮುಂದೆ ಆ ರಾಜ ಪರಂಪರೆ ಯಾರ್ದು ನಡ್ಕೊಂಡು ಹೋಗ್ತದೆ? ರಾಮನದ್ದೇ ನಡ್ಕೊಂಡು ಹೋಗ್ತದೆ. ಇನ್ನು ನೀನು ನಾನು ಎಲ್ಲರೂ ಅವನ ಚಾಕ್ರಿ ಮಾಡ್ಕೊಂಡು ಅವರ ಸೇವೆ ಮಾಡ್ಕೊಂಡು ರಾಜನ್ ಅಂತ ಹೋಗಿ ಅವರಿಗೆ ಸಲ್ಯೂಟ್ ಹೊಡ್ಕೊಂತ ನಮಸ್ಕಾರ ಮಾಡ್ಕೊಂತ ಇದೇ ನಮ್ಮ ಜೀವನ ಆಗುತ್ತೆ. ಆ, ಹಾಗಾಗಿ ನಿನ್ನ ಮಕ್ಕಳು, ನಿನ್ನ ಮಗ, ಅವನಲ್ಲಿ ಬರುವ ಮಕ್ಕಳು ಯಾರೂ ಕೂಡ ಮುಂದೆ ಎಂದೆಂದೂ ಕೂಡ ರಾಜನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ನೀನು ನೋಡು ಕೌಸಲ್ಯ ತಾನು ರಾಜಮಾತೆಯಾಗಿ ಮೆರಿತಾಳೆ, ಆದ್ರೆ ನೀನು ಅವಳು ಗುಲಾಮಳಾಗಿರ್ಬೇಕು. ಯಾಕೆಂದ್ರೆ ರಾಜಮಾತೆ ಅಂದ್ರೆ ಅದು ಒಂದು ದೊಡ್ಡ ಸ್ಥಾನ. ನೀನು ಅವಳು ಚಾಕರಿ ಮಾಡ್ಕೊಂಡು ಅವಳ ಬಾ ಅಂದ ತಕ್ಷಣ ಬರ್ಬೇಕು, ಹೋಗೋ ಅಂದ ತಕ್ಷಣ ಹೋಗ್ಬೇಕು, ಇದು ಬೇಕಾ ನಿನಗೆ? ಹ್ಮ್ ಈಗ ನಿನಗೆ ಇಷ್ಟೆಲ್ಲಾ ಗೌರವ ಮರ್ಯಾದೆ ಎಲ್ಲಿವರೆಗೆ ಅಂದ್ರೆ ರಾಜ ಬದುಕಿರುವವರಿಗೆ ಅಂತ ಹೇಳಿ ತಾನು ಒಂದಿಟ್ಲು. ಆಗ ಈಗ ಒಂಚೂರು ಆ ನಾಟ್ತು ಯಾರಿಗೆ? ಕೈಗೆ. ಯಾಕೆಂದ್ರೆ ಈಗ ತನ್ನ ಸೌತಿ ಬಗ್ಗೆ ಹೇಳಿದ್ರಲ್ಲ, ಹಂಗಾಗಿ ಓಹೋ ಇಲ್ಲೇನೋ ಇದೆ ವಿಚಾರ ಅಂತ ಹೇಳಿ ಕೊನೆಗೆ ಮಂತರೆ ಆ ಹೇಳ ಯಾವ ಒಂದು ಸ್ವಲ್ಪ ಅವಳಿಗೆ ಈಗ ಆದ್ರೆ ಏನ್ ಮಾಡೋದು? ಆ ರಾಮ ಹಾಗೆ ಮಾಡುವನಲ್ಲ. ಒಂದು ವೇಳೆ ನೀನು ಆ ಹಾಗೆ ಮಾಡ್ತಾನೆ ಅನ್ನೋದಾದ್ರೂ ಕೂಡ ಈಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ಯಾಕೆಂದ್ರೆ ಟೈಮ್ ಎಲ್ಲ ಮುಗಿದು ಹೋಗಿದೆ. ಇನ್ನೇನ್ ಸ್ವಲ್ಪ ಹೊತ್ತು, ಇನ್ನೊಂದು 2-3 ತಾಸು ಆ ಮುಗ್ದೆ ಆದ್ರೆ ಕಾರ್ಯಕ್ರಮ ಶುರುವಾಗ್ಬಿಡ್ತದೆ. ಈಗ ನಾನು ನೀನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದ್ರಲ್ಲೂ ಭರತನೂ ಇಲ್ಲ. ಭರತ ಇದ್ರೆ ಅವನಿಗಾದ್ರೂ ಏನಾರು ಮಾಡೋಣ ಅಂದ್ರೆ ಭರತ ಕೂಡ ರಾಜ್ಯದಲ್ಲಿ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಆಗ ಬಂತಾರೆ, ಓ ಬಂದ್ಲೆ ಈಗ ರೋಟಿ ಬಂದ್ಲ ಆ, ಅಂತ ಹೇಳಿ ಇದೇ ಸರಿಯಾದ ಸಮಯ ಅಂತ ಹೇಳಿ ಅವಳು ಆಗ ಹೇಳ್ತಾಳೆ, ನೋಡು ಅದಕ್ಕೆ ನನ್ನ ಹತ್ರ ಉಪಾಯ ಇದೆ. ಏನು ಅಂತಂದ್ರೆ, ರಾಜನನ್ನ ಕರಿ, ರಾಜನನ್ನ ಮಾತಿನಲ್ಲಿ ಸಿಕ್ಕಿ ಹಾಕಿಸ್ಬೇಕು. ಈ ಕೂಡ್ಲೆ ಶೀಘ್ರವಾಗಿ ರಾಜ ಬರ್ಬೇಕು. ರಾಜ ಬಂದು ರಾಜನನ್ನ ಏನಾದ್ರೂ ಮಾಡಿ, ಯಾಕೆಂದ್ರೆ ರಾಜ ಅಂದ್ರೆ ಅವನು ಧರ್ಮಾತ್ಮ, ಸತ್ಯವಂತರು. ಅವಾಗೆಲ್ಲ ಒಂದು ಮಾತು ಕೊಟ್ರು ಅಂದ್ರೆ ಅದಕ್ಕೆ ತೆಗೆದು ಹಾಕಂಗಿಲ್ಲ ಅವ್ರು. ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಮಾತು ಬಿಡೋದು ಅಷ್ಟು. ಹಾಗಾಗಿ ರಾಜನನ್ನ ಸಿಕ್ಕಿ ಹಾಕಿಸ್ಬೇಕು. ಯಾಕೆಂದ್ರೆ ಹಿಂದೆ ನಿನಗೆ ಇದೇ ರಾಜ ಏನೋ 2 ವರ ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಅವಳು ಯುದ್ಧದಲ್ಲಿ ಸಹಾಯ ಮಾಡಿದಾಗ ರಾಜನಿಗೆ ಶುಶ್ರೂಷೆ ಮಾಡಿರ್ತಾರೆ. ಆಗ ಅವನು ಬಹಳ ಖುಷಿಯಾಗಿ ದಶರಥ ನಿನಗೆ ಏನಾದ್ರೂ ವರ ಬೇಕಿದ್ರೆ ಕೇಳು, ಕೊಡ್ತೀನಿ ಅಂತ ಹೇಳಿರ್ತಾನೆ. ಆಗ ಈಗ ಬೇಡ, ಮುಂದೆ ಏನಾದ್ರೂ ನನಗೆ ಸಮಯ ಸಂದರ್ಭ ಬಂದಾಗ ನಾನು ಕೇಳ್ತೀನಿ ಅಂತ ಹೇಳಿರ್ತಾರೆ. ಹಾಗಾಗಿ ಆ ಆಯ್ತು ಅಂತ ಹೇಳಿ ಅದನ್ನ ಈಗ ಸಿಕ್ಕಿ ಹಾಕಿಸೋಣ ಆ ವರವನ್ನು ಕೇಳಿ ಅಂತ ಹೇಳಿ, ಅದಕ್ಕೆ ಬೇಕಾದ ನಾನು ಉಳಿದದ್ ನಾ ಹೇಳ್ಕೊಡ್ತೀನಿ, ನೀನ್ ತಯಾರಾಗು ಅಂತ ಹೇಳಿ ಅವಳಿಗೆ ಒಂದರೆ ತಾನಿದು ಮಾಡಿದ್ಲು. ಅವಾಗ ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವದ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂತಹ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.